ಜಯ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಕೆಲ ದಿನಗಳ ಹಿಂದೆ ಅಯೋಧ್ಯೆ ರಾಮ ಮಂದಿರದಲ್ಲಿ ನಡೆದಂಥ ಹಣದ ಅವ್ಯವಹಾರ ಈ ದೇಶದ 116 ಕೋಟಿ ಹಿಂದೂಗಳಿಗೆ, ವಿಶೇಷವಾಗಿ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲೂ ಹಿಂದೂಗಳಿಗೆ ಒಂದು ರೀತಿ ಮಾನಸಿಕ ಆವೇದನ. ಅಲ್ಲಿ ದುಡ್ಡು ಹೋಗಿದ್ದ ಮಹತ್ವಲ್ಲ, ನೈತಿಕತೆ. ಯಾವ ಸಂಸ್ಥೆ, ಯಾವ ಜನರು, ಯಾರು ನಮ್ಮವರು ಅಂತ ತಿಳ್ಕೊಂಡಿದ್ದೇವೋ ಅವ್ರು ಹೀಗೆ ಮಾಡಿದರು, ಯಾಕೆ ಹೀಗಾಯಿತು, ಅನೇಕ ಪ್ರಶ್ನೆಗಳು, ಮಾನಸಿಕ ಬಾಧೆ, ಹೇಳಲಿಕ್ಕೆ ಸಾಧ್ಯ ಆಗಲಾರ್ದಂಥ ಕೆಲವು ವಿಷಯಗಳು ಎಲ್ಲರ ತಲೆಯಲ್ಲಿ ತಿರುಗುತ್ತಾ ಇವೆ. ಏನು ಮಾಡಬೇಕು, ಯಾಕೆ ಹೀಗಾಯಿತು, ನಾವೇ ತಲೆ ತೆಗೆಸಂಗೆ ಆಯ್ತೇನೋ ಎಂಬ ಒಂದು ಮಾನಸಿಕವಾದಂಥ ವಿಚಿತ್ರ ಸ್ಥಿತಿ. ಇದು ಒಂದು ಸಮಯ. ಇಲ್ಲಿ ನಾವೆಲ್ಲ ಆಲೋಚಿಸಬೇಕಾಗಿದ್ದೇನಪ್ಪ ಅಂತಂದ್ರೆ, ಕೆಲವು ಕನ್ನಡದಲ್ಲಿ ಒಂದು ಹಾಡಿದೆ, ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು. ಸ್ವಲ್ಪ ಪೇಷನ್ಸ್ ಇಡೋಣ. ಈ ದೇಶದಲ್ಲಿ ಆ ರಾಮ ಮಂದಿರಕ್ಕೆ ಹಣ ಕೊಟ್ಟವ್ರು ಯಾರು? ಹಿಂದೂಗಳು. ಈ ದೇಶದ ರಾಮ ಮಂದಿರ ನಿರ್ಮಾಣಕ್ಕಾಗಿ ಹೋರಾಟ ಮಾಡಿದವರು ಯಾರು? ಹಿಂದೂಗಳು. ಈ ದೇಶದ ಆ ಹಣದ ಅವ್ಯವಹಾರ ಮಾಡಿದ ಯಾರು? ನಮ್ಮ ಹಿಂದೂಗಳೇ, ನಮ್ಮವರೇ, ನಮ್ಮಣ್ಣ ತಮ್ಮದೇನೆ ಮಾಡಿದರು. ತಪ್ಪಾಯಿತು, ಅದು ವಿಷಯ ಬೇರೆ. ಈ ದೇಶದಲ್ಲಿ ವಿದೇಶಗಳಲ್ಲಿಂದ ಅನೇಕ ರೊಕ್ಕ ಬರ್ತದೆ, ಕ್ರಿಶ್ಚಿಯನ್ ಮತಾಂತರಗಳಿಗೆ ಖರ್ಚಾಗ್ತದೆ, ಕೋಟಿಗಟ್ಟಲೆ ದುಡ್ಡು ವರ್ಷಾನುಗಟ್ಲೆಂತ ಬರ್ತಾ ಇದೆ. ಅದು ಅನೇಕ ಅವ್ಯವಹಾರಗಳು ನಡೆದದ, ಅದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ವಿದೇಶಗಳಲ್ಲಿಂದ ಫಂಡಿಂಗ್ ಬರ್ತದೆ, ಅನೇಕ ಮುಸ್ಲಿಂ ಸಂಸ್ಥೆಗಳು ಆತಂಕವಾದಿಗಳಿಗೆ ಅದರದ್ದು ರೊಕ್ಕ ಕೊಡ್ತಾ ಇದ್ದಾರೆ, ಕೋಟಿಗಟ್ಟಲೆ ರೊಕ್ಕ ಅವ್ಯವಹಾರ ಆಗ್ತದೆ, ಅದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಇದು ರಾಮ ಮಂದಿರದ ವಿಷಯವಾಗಿ ಎಲ್ಲರೂ ಆವೇದನೆ ಮಾಡ್ತಾ ಇದ್ದಾರೆ, ಎಲ್ಲರೂ ಗದ್ದಲಿ ಮಾಡ್ತಾ ಇದ್ದಾರೆ, ಎಲ್ಲರೂ ಇದು ಮಾಡ್ಲಿಕ್ಕತ್ತಾರ. ಮಾಡಬಾರ್ದು ಅಂತಲ್ಲ, ಅಷ್ಟು ಅವಶ್ಯಕತೆ ಇಲ್ಲ. ಯಾರು ಮಾಡ್ಲಿಕ್ಕತ್ತಿದ್ದು? ಕೇಜ್ರಿವಾಲ್ ಮಾಡ್ತಾ ಇದ್ದಾನ, ಸಂಜಯ್ ಸಿಂಗ್ ಮಾಡ್ತಾ ಇದ್ದಾನ, ಅಖಿಲೇಶ್ ಯಾದವ್ ಮಾಡ್ತಾ ಇದ್ದಾನ, ಕಾಂಗ್ರೆಸ್ದವ್ರು ಮಾಡ್ತಾ ಇದ್ದಾರೆ. ಇವರು ಯಾರೂ ಈ ರಾಮ ಮಂದಿರಕ್ಕೆ ಸಂಬಂಧ ಇಲ್ಲದವರು, ಜನ್ಮತಃ ಅವರು ಹಿಂದೂ ಇರ್ಬೋದು, ಆದರೆ ಇದಕ್ಕೆಲ್ಲ ವಿರೋಧ ಮಾಡಿದವರು. ಎಷ್ಟು ರೀತಿ ವಿರೋಧ ಮಾಡಿದವರಪ್ಪ ಅಂತಂದ್ರೆ, ಇಲ್ಲಿ ರಾಮನೇ ಹುಟ್ಟಿಲ್ಲ ಈ ದೇಶದಲ್ಲಿ. ಈ ದೇಶದಲ್ಲಿ ಏನಪ್ಪ ಅಂತಂದ್ರೆ ರಾಮ ಮಂದಿರ ಕಟ್ಟೋದ ಅವಶ್ಯಕತೆ ಇಲ್ಲ, ರಾಮ ಒಂದು ಕಲ್ಪನೆ ಅಂಥೇಳಿ ಸುಪ್ರೀಂ ಕೋರ್ಟಿಗೆ ಕೊಟ್ಟವರು. 350 ಮಂದಿ ಸಾಧು ಸಂತರ ಕಾರಸೇವಕರನ್ನ, ಸಂತರನ್ನ ಗುಂಡಿಟ್ಟು ಕೊಲ್ಲಿದವರು. ಅಲ್ಲಿ ಒಂದು ಲ್ಯಾಟ್ರಿನ್ ಕಟ್ರಿ ಅಂತ ಹೇಳಿದವರು, ಅಲ್ಲಿ ಒಂದು ಕಾಲೇಜ್ ಕಟ್ರಿ ಅಂತ ಹೇಳಿದವರು, ಆ ರಾಮ ಮಂದಿರ ಸ್ಥಾನದಲ್ಲಿ ಒಂದು ಹಾಸ್ಪಿಟಲ್ ಕಟ್ರಿ ಅಂತ ಹೇಳಿದವರು. ಎಂದೂ ಇವರು ಅಯೋಧ್ಯಕ್ಕೆ ಬಂದಿಲ್ಲ. ಈಗ ಎದಿ ಹೊಡ್ಕೊಂಡು ದೊಡ್ಡ ಗದ್ದಲೆ ಮಾಡಿ ಇವರೆಲ್ಲ ಮಾತಾಡ್ತಾ ಇದ್ದಾರೆ. ಏನು ವಿಷಯ ಇರ್ಬೋದು, ಯಾಕೆ ಇವ್ರಿಗಿಷ್ಟು ಇದಾಗ್ಯದ? ಕೇವಲ ಮೋದಿ ವಿರೋಧ, ಯೋಗಿ ವಿರೋಧ ಅಷ್ಟೇ ಇವ್ರ ಕೆಲಸ, ಬೇರೆಯವ್ರಿಗೇನು ಬೇಕಾಗಿಲ್ಲ. ಇದನ್ನು ಮಾಡಲಿಕ್ಕೆ ದೇಶದ ಎಲ್ಲ ಕಡೆ ಗದ್ದಲೆ ಎಬ್ಬಿಸಬೇಕು, ಅಶಾಂತಿ ಹರಡಿಸ್ಬೇಕು ಅಂಥೇಳಿ ಮಾಡ್ಲಿಕ್ಕತ್ತಾರ. ಇದ್ರ ಬಗ್ಗೆ ನಾವೆಲ್ಲರೂ ಆಲೋಚನೆ ಮಾಡಬೇಕು. ಇಷ್ಟು ಗಾಬರಿ ಆಗ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಇದು ಸಮಯ ಸರಿ ಹೋಗುತ್ತೆ, ಸ್ವಲ್ಪ ದಿವಸ ಕಾದು ನೋಡಬೇಕು ನಾವೆಲ್ಲರೂ. ಇಲ್ಲಿ ಮಾಡಿದವರು ನಮ್ಮ ಹಿಂದೂಗಳೇ, ನಮ್ಮ ಅಣ್ಣ ತಮ್ಮದರೇ. ಅಲ್ಲಿ ರೊಕ್ಕ ಜಮಾ ಮಾಡಿದವರು ನಾವು, ಅಲ್ಲಿ ಹಣದ ಅವ್ಯವಹಾರ ಆಗಿದ್ದು ನಮ್ಮವರಲ್ಲಿಂತೆ, ನಮ್ಮವರೇ ತಿಂದಿದ್ದಾರೆ. ಸರಿ, ಇದು ಮಾನಸಿಕವಾದಂಥ ರೊಕ್ಕ ಹೋಗಿದ್ದು ಯಾರಿಗೂ ದುಃಖ ಇಲ್ಲ, ಶ್ರದ್ಧೆ ನಂಬಿಕೆಗಳ ಮೇಲೆ ಒಂದು ಬಾಧ ಆಗಿದೆ. ಅದಕ್ಕೆ ನಾವು ರಿಯಾಕ್ಟ್ ಆಗಿ ಯಾರಿಗೋ ಬೈಯೋದು, ಯಾರಿಗೋ ಇದು ಮಾಡೋದು ಅಷ್ಟು ಮಾಡಬಾರ್ದು. ಯೋಗಿಯಲ್ಲಿ ಕಮಿಷನ್ ಕೊಡಿಸಿದ್ದಾನೆ SIT, 8 ಮಂದಿಗೆ ಆಲ್ರೆಡಿ ಜೈಲಿನಲ್ಲಿ ಹಾಕಿದ್ದಾರೆ. ಉಳುಕಿ ವ್ಯವಹಾರಗಳು ಯಾರ್ಯಾರು ಮಾಡಿದ್ದಾರೆ ಅದನ್ನೆಲ್ಲ ತೆಗಿತಾ ಇದ್ದಾರೆ. ಸಂಪೂರ್ಣ ಆ ಸಂಸ್ಥೆಯನ್ನು ಅಬಾಲಿಷ್ ಮಾಡಿ ಹೊಸ ಒಂದು ವ್ಯವಸ್ಥೆ ಮಾಡಿ ಅಲ್ಲಿ ತಪ್ಪುಗಳ ಮುಂದೆ ಆಗಲಾರ್ದಂಗೆ ನೋಡ್ತಕ್ಕಂಥದ್ದು ಯೋಗಿ ಜವಾಬ್ದಾರಿ ತೊಗೊಂಡಿದ್ದಾರೆ. ಮಹಾನ್ ಪುರುಷ ಯೋಗಿ ಆದಿತ್ಯ ಯೋಗಿನಾಥ್ ಮುಖ್ಯಮಂತ್ರಿಯವರು. ಅವ್ರ ಬಗ್ಗೆ ನಾವೆಲ್ಲರೂ ಒಂದು ಸ್ವಲ್ಪ ದಿವಸ ಕಾದು ನೋಡೋಣ. ಅವ್ರ ಬಗ್ಗೆ ನಾವು ಭಯಂಕರ ಆಲೋಚನೆ ಮಾಡಿ ಯಾಕೆ ಹೀಗಾಯಿತು ಏನು ಅಂಥೇಳಿ ಇವರೆಲ್ಲ ಮಾತಾಡೋರದೆಲ್ಲ ನಾವು ತಲೆಗೆ ತಗೋಬಾರ್ದು. ಈ ಸಂಜಯ್ ಸಿಂಗು ಇವರು ಎಷ್ಟು ಸ್ಕ್ಯಾಮ್ಗಳದು, ಕಾಂಗ್ರೆಸ್ಸಿನ ಸ್ಕ್ಯಾಮ್ಗಳು ಈ ದೇಶದಲ್ಲಿ. ಯೂರಿಯಾ ಸ್ಕ್ಯಾಮ್ ಆಯಿತು, 2G ಸ್ಕ್ಯಾಮ್ ಆಯಿತು, ಕೊಯ್ಲಾ ಸ್ಕ್ಯಾಮ್ ಆಯಿತು, ಇಂಟರ್ನ್ಯಾಷನಲ್ ಆಟಗಳ ಸ್ಕ್ಯಾಮ್ ಆಯಿತು. ಏನು ಸ್ಕ್ಯಾಮ್ಗಳು ಮಾಡಿದರು ಅದರದ್ದು ಯಾರೂ ಕೇಳ್ತಾ ಇಲ್ಲ. ಕೇಜ್ರಿವಾಲ್ನ ಸಂಜಯ್ ಸಿಂಗ್ನಲ್ಲಿ ಎಷ್ಟು ದಿಲ್ಲಿಯ ದಂಗಾಯಿತು, ಎಷ್ಟು ಲಿಕ್ಕರ್ ಸ್ಕ್ಯಾಮ್ ಆಯಿತು. ಇವರೆಲ್ಲ ಜೈಲಿಗೆ ಹೋಗಿ ಬಂದವರು. ಇವರೆಲ್ಲ ಈಗ ರಾಮ ಭಕ್ತರಂತ ಮಾತಾಡ್ತಾರೆ. ಎಂದೂ ಇವರು ಅಯೋಧ್ಯಕ್ಕೆ ಬಂದಿಲ್ಲ, ಎಂದೂ ರಾಮಲಲ್ಲ ದರ್ಶನ ತೊಗೊಂಡಿಲ್ಲ. ಇವರು ಕಾಶಿ ಮಥುರಾದ ವಿಷಯ ಮಾತಾಡೋದಿಲ್ಲ. ಹೌದು, ಹಿಂದೂಗಳ ಅಭಿಮಾನಿತ್ತು, ರಾಮನ ಅಭಿಮಾನಿತ್ತು ಅಂದರೆ ಕಾಶಿ ಮಥುರಾದ ವಿಷಯ ಕೂಡ ನಾವು ಮಾತಾಡ್ತೀವಿ ಅನ್ಬೇಕು. ಅದು ಮಾತಾಡೋದಿಲ್ಲ. ಕೇವಲ ಇದನ್ನು ಒಂದು ಡಿಸ್ಟರ್ಬ್ ಮಾಡಬೇಕು, ಹಿಂದೂಗಳಲ್ಲಿ ಭಿನ್ನ ಮಾಡಬೇಕು, ಹಿಂದೂಗಳ ಆಲೋಚನೆಯಲ್ಲಿ ಗಾಬರಿ ಮಾಡಬೇಕು. ಅದಕ್ಕೆ ಕೆಲವು ಸಾಧು ಸಂತರನ್ನು ಸಹಿತ ಕಟ್ಕೊಂಡು ಏನೇನೋ ಮಾತಾಡ್ತಾರೆ. ಅದಕ್ಕೆ ನಾವ್ಯಾರೂ ಗಾಬರಿ ಆಗೋದು ಅವಶ್ಯಕತೆ ಇಲ್ಲ. ಒಂದು ಸಣ್ಣ ಕಥೆ ಹೇಳಿ ಮುಗಿಸ್ಬಿಡ್ತೀನಿ. ಈ ತಪ್ಪುಗಳು ಮಾಡಿದವರು ಅನೇಕ ಜನರಿದ್ದಾರೆ. ದೇವತೆಗಳಿಂದ ತಪ್ಪಾಗಿದೆ. ಇಂದ್ರ ಅಹಲ್ಯಂದು ತಪ್ಪು,
ವಿಶ್ವಾಮಿತ್ರ ಮೇನಕೆಯ ತಪ್ಪು, ಬ್ರಹ್ಮ ವಿಷ್ಣು ಮಹೇಶ್ವರರು ಸತಿ ಅನಸೂಯಾಗ ಬತ್ತಲೆ ಬಡಿಸು ಅಂತ ಹೇಳಿದ್ದು ತಪ್ಪು. ಇವೆಲ್ಲ ಕಾಲ್ಪನಿಕ ಕಥೆಗಳು ಇರ್ಬೋದು, ಆದರೂ ಕೂಡ ಅವ್ರಲಿಂದ ಆಯಿತು ಅಂಥೇಳಿ. ಮೊನ್ನೆ ಆಸಾರಾಮ್ ಬಾಪು ಅವರು, ರಾಮ್ ರಹೀಮ್ ಅವರು, ಇಂಥವ್ರು ಎಂತೆಂಥವರು ಗದ್ದಲಿಗಳು ಮಾಡಿ ತಪ್ಪುಗಳು ಮಾಡಿದ್ದಾರೆ. ತಪ್ಪು ಮಾಡೋದು ಸಹಜವಾಗಿ ಮನುಷ್ಯನ ಸ್ವಭಾವ. ಸಮಾಜದಲ್ಲಿರ್ತಕ್ಕಂಥವ್ರು ನಾವೆಲ್ಲರೂ ಎಲ್ಲೋ ಒಂದು ಕಾರಣದಿಂದ ತಪ್ಪುಗಳು ಮಾಡ್ತೀವಿ. ಅದಕ್ಕೆ ಅಷ್ಟು ಪ್ರಮಾಣದಲ್ಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ, ಅದು ಯಾರೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಶಿಕ್ಷೆ ಆಗೇ ಆಗ್ತದೆ. ಅದು ಕರ್ಮ ಫಲ, ಎಲ್ಲರೂ ಅನುಭವಿಸ್ತಾರೆ. ನಾವು ಸ್ವಲ್ಪ ಪ್ರಶಾಂತವಾಗಿರೋಣ, ಧೈರ್ಯವಾಗಿರೋಣ, ಯಾರೂ ಗಾಬರಿ ಆಗೋದು ಬೇಡ. ಒಂದು ಕಥೆ ಬರ್ತದೆ, ಒಬ್ಬ ರಾಜ ಇದ್ದ. ಆ ರಾಜಗೆ ಒಬ್ಬ ಸಂತರು ಒಂದು ತಾಯಿತ್ಯ ಮಾಡಿಕೊಟ್ರು. ನೀನು ಯಾವಾಗ ಕೊರಳಲ್ಲಿರಲಿ, ಅನೇಕ ಕಷ್ಟಗಳು ಬಂದಾಗ, ಭಯಂಕರ ಸಮಸ್ಯೆಗಳು ಬಂದಾಗ ಅದನ್ನು ಮಾತ್ರ ತಾಯಿತ್ಯನ ಬಿಚ್ಚಿ ಅದರಲ್ಲಿ ಒಂದು ಚೀಟಿ ಇದೆ, ಅದರಲ್ಲಿ ಒಂದು ಬರೆದಿದ್ದೀನಿ, ಅದನ್ನು ಓದು. ಆ ಮಂತ್ರ ನಿನ್ನ ಜೀವನದಲ್ಲಿ ಜ್ಞಾಪಕ ಇಟ್ಕೊಂಡ್ಬಿಡು, ನಿನಗೇನೂ ಆಗೋದಿಲ್ಲ ಅಂಥೇಳಿ. ರಾಜ ಯುದ್ಧದಲ್ಲಿ ಪಲಾಯನ ಆಗಿಬಿಟ್ಟ, ಅಡವಿಯಲ್ಲಿ ಹೋಗಿಬಿಟ್ಟ. ಸೈನ್ಯ ಒಂದು ಕಡೆ, ತಾನೊಂದು ಕಡೆ, ತನ್ನ ರಾಜ್ಯ ಯಾರಿಗೋ ಹೋಗ್ಬಿಡ್ತು. ಆವಾಗ ಆತಗೆ ಜ್ಞಾಪಕ ಬಂತು, ನನ್ನ ತಾಯಿತ್ಯ ಒಳಗೆ ಋಷಿಗಳೊಂದು, ನಮ್ಮ ಸಂತರು ಒಂದು ಇದು ಕೊಟ್ಟಿದ್ದಾರೆ, ನೋಡೋಣ ಅಂಥೇಳಿ ಆ ತಾಯಿತ್ಯನ ಬಿಚ್ಚಿ ತೆಗೆದ ಒಂದು ಕಾಗದದ ಚೀಟಿಯಲ್ಲಿ ಗುರುಗಳು ಬರೆದಿದ್ರು, ಆ ಸಂತರು ಬರೆದಿದ್ರು, ಇದೂ ಸಮಯ ಹೋಗುತ್ತೆ, ಗಾಬರಿ ಆಗಬೇಡ, ಇದೂ ಸಮಯ ಹೋಗುತ್ತೆ. ಈಗೇನು ನಿನಗೆ ಕಷ್ಟಕಾಲ ಬಂದದ, ರಾಜ್ಯ ಕಳ್ಕೊಂಡಿದ್ದೀವಿ, ಅಡವಿಯಲ್ಲಿದ್ದೆಲ್ಲ, ಇದೂ ಹೋಗುತ್ತೆ. ಅದು ನಿಂತಿಲ್ಲ, ಇದು ನಿಂದಿರೋದಿಲ್ಲ, ಗಾಬರಿ ಆಗಬೇಡ. ಹಾಗೆ ನಾವೆಲ್ಲರೂ ರಾಮಭಕ್ತರು, ರಾಮನ ಬಗ್ಗೆ ಶ್ರದ್ಧೆ ಇರ್ತಕ್ಕಂಥವ್ರು. ಈಗೊಂದು ಅಪವಾದ, ಒಂದು ಸಮಸ್ಯೆ, ಪರಿಸ್ಥಿತಿ, ಏನೋ ಒಂದು ಗಾಬರಿಯಾದಂಥ ಇದು ಎಲ್ಲರಿಗೂ ಮಾನಸಿಕ ಆವೇದನೆ ಆಗ್ತಕ್ಕಂಥದ್ದು ಬಂದದ, ಇದೂ ಹೋಗ್ತದೆ. ನಾವ್ಯಾರೂ ಗಾಬರಿ ಆಗೋದ ಅವಶ್ಯಕತೆ ಇಲ್ಲ. ಸ್ವಲ್ಪ ದಿವಸದಲ್ಲೇ ನೀವು ನೋಡ್ರಿ, ಒಳ್ಳೆಯ ಒಂದು ವಿಚಾರದಲ್ಲಿ ಪುನಃ ರಾಮ ಮಂದಿರ. ಇವತ್ತಿನ ದಿವಸ ಲಕ್ಷಾಂತರ ಜನರು ರಾಮ ಮಂದಿರಕ್ಕೆ ಹಾಗೇ ಬರ್ತಾ ಇದ್ದಾರೆ. ಎಲ್ಲೂ ಶ್ರದ್ಧೆ ಕಮ್ಮಾಗಿಲ್ಲ, ಎಲ್ಲೂ ಜನರದ್ದು ಇದಾಗಿಲ್ಲ. ತಪ್ಪು ಮಾಡಿದವರು ಕರ್ಮಫಲ ಅನುಭವಿಸ್ತಾರ. ಅದರ ಬಗ್ಗೆ SIT ಕೂಡಿಸಿದ್ದಾರೆ. ನಾವೆಲ್ಲರೂ ಒಂದು ಧೈರ್ಯವಾಗಿರೋಣ, ನಾವೆಲ್ಲರೂ ಒಂದು ಮಾನಸಿಕವಾದಂಥ ಆವೇದನೆಯಿಂದ ಹೊರಗೆ ಬರೋಣ. ಚಿಂತಿಸೋದು ಅವಶ್ಯಕತೆ ಇಲ್ಲ, ಎಲ್ಲ ಸರಿ ಹೋಗುತ್ತೆ. ಭಾರತ್ ಮಾತಾಗೆ ಜೈ. ಎಲ್ಲರೂ ನಮಸ್ಕಾರ.